ಸಹ ಜಾಸ್ತಿ ಆಗಿದೆ ಅನ್ನೋ ಒಂದು ಮಾತನ್ನ ವೈದ್ಯರು ಹೇಳ್ತಾ ಇದ್ದಾರೆ ಸೌಮ್ಯ. ಥ್ಯಾಂಕ್ ಯು ಶಿವರಾಮ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬೆಂಗಳೂರಿನಲ್ಲಿ ಮೂಲ ಸೌಕರ್ಯಗಳದ್ದೇ ಕೊರತೆ, ಐಟಿ-ಬಿಟಿ ಕಂಪನಿಗಳ ಆಕ್ರೋಶಕ್ಕೆ ಮಣಿದ ಸರ್ಕಾರ. ಇಂದು ಐಟಿ-ಬಿಟಿ ಮುಖ್ಯಸ್ಥರ ಜೊತೆಯಲ್ಲಿ ವಿಧಾನಸೌಧದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಐಟಿ-ಬಿಟಿ ಸಚಿವ ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ಸಭೆ ನಡೆಸಲಾಗುತ್ತೆ. ಬೆಂಗಳೂರಿನಲ್ಲಿ ಮೂಲ ಸೌಕರ್ಯಗಳೇ ಮಾಯವಾಗ್ತಾ ಇದೆ. ಇದೇ ರೀತಿ ಆದ್ರೆ ನಾವು ಬೆಂಗಳೂರನ್ನ ಬಿಟ್ಟು ಹೋಗ್ತೀವಿ ಅಂತ ಈ ಹಿಂದೆ ಹಲವು ಬಾರಿ ಐಟಿ ಕಂಪನಿಗಳು ಎಚ್ಚರಿಕೆ ಕೊಟ್ಟಿದ್ವು. ಸೊ ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ, ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಟ್ರಾಫಿಕ್ ಕಿರಿಕಿರಿ ಇರ್ಬೋದು, ರಸ್ತೆ ಇಲ್ಲದೆ ಇರುವಂಥದ್ದು, ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಇರುವಂಥದ್ದು, ಈ ಹಿಂದೆ ಬಿದ್ದಂಥ ಮಳೆಯಿಂದ ಏನೆಲ್ಲ ಅವಾಂತರಗಳಾಯಿತು, ಇದೆಲ್ಲದರಿಂದ ಐಟಿ-ಬಿಟಿ ಕಂಪನಿಗಳು ಬೇಸತ್ತು ಹೋಗಿರುವಂಥದ್ದು. ತೆರಿಗೆ ಕಟ್ತಾ ಇದ್ದೀವಿ, ಆದ್ರೂ ಕೂಡ ಐಟಿ ಹಬ್ಗಳಿಗೆ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಅಂತ ಐಟಿ-ಬಿಟಿ ಕಂಪನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ವು. ಅದ್ರ ಜೊತೆಗೆ ಇದೇ ರೀತಿ ಮುಂದುವರೆದ್ರೆ ನಾವು ಬೆಂಗಳೂರು ಬಿಟ್ಟು ಹೋಗ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ವು. ಇದೀಗ ಐಟಿ-ಬಿಟಿ ಮುಖ್ಯಸ್ಥ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ಜೊತೆ ಸಚಿವ ಅಶ್ವಥ್ ನಾರಾಯಣ್ ಅವರು ಸಭೆಯನ್ನ ನಡೆಸಲಿದ್ದಾರೆ. ಔಟರ್ ರಿಂಗ್ ರೋಡ್ ಐಟಿ-ಬಿಟಿ ಸಂಘಟನೆ ಹಾಗೂ ಇತರೆ ಮುಖ್ಯಸ್ಥರೊಂದಿಗೆ ಸಭೆ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಕೇವಲ ಈ ಒಂದು ಸಭೆಗಷ್ಟೇ ಸೀಮಿತವಾಗದೆ ಇಂಪ್ಲಿಮೆಂಟ್ ಆಗ್ಲಿ ಅನ್ನುವಂಥದ್ದೇ ಪ್ರತಿಯೊಬ್ಬ ನಾಗರಿಕರ ಆಗ್ರಹ. ಯಾಕಂದ್ರೆ ಇವತ್ತು ಬೆಳಗ್ಗೆ ಆಫೀಸ್ಗೆ ಹೋಗಿ ಸಂಜೆ ಮನೆ ಸೇರ್ಬೇಕು ಅಂತಂದ್ರೆ ಟ್ರಾಫಿಕ್ ಅಲ್ಲಿ ಮಿನಿಮಮ್ 3 to 4 hours ಸ್ಪೆಂಡ್ ಮಾಡಬೇಕು. ಅಷ್ಟರ ಮಟ್ಟಿಗೆ ಟೈಮ್ ಕಿಲ್ ಆಗ್ತಾ ಇದೆ. ಅದರ ಜೊತೆಗೆ ರಸ್ತೆ ಸೌಕರ್ಯಗಳಿಲ್ಲದೆ ಇರುವಂಥದ್ದು, ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವಂಥದ್ದು, ನಾನಾ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಸಾಲ್ವ್ ಆಗುತ್ತೆ ಇವತ್ತಿನ ಮೀಟಿಂಗ್ ಅಲ್ಲಿ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್, ಜನ ಕೂಡ ರೋಸ್ ಹೋಗಿದ್ದಾರೆ. ಅದ್ರ ಜೊತೆಗೆ ಐಟಿ-ಬಿಟಿ ಕಂಪನಿಗಳ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು ನಮ್ಗೊಂದು ಬೇಸಿಕ್ ನೀಡ್ ಸ್ವಾಮಿ, ಅದನ್ನೇ ನಿಮ್ ಕೈಯಲ್ಲಿ ಕೊಡಕ್ ಆಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಫೈನಲಿ ಇವತ್ತು ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ನ ಬಳಿಕವಾದ್ರೂ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಸೋಮವಾರದಲ್ಲಿ ಬೆಂಗಳೂರಿನ ಭಾರಿ ಮಳೆಗೆ ಮೂಲಭೂತ ಸೌಕರ್ಯದ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಅಕ್ರಮ ಕಾಮಗಾರಿಗಳಿಂದ ಬೆಂಗಳೂರಿನ ಅಷ್ಟು ರಸ್ತೆ ಗುಂಡಿಗಳು ಕಿತ್ತು ಬಂದಿದ್ವು. ಜೊತೆಗೆ ಬೆಳ್ಳಂದೂರು ಸೇರಿದಂತೆ ಐಟಿ-ಬಿಟಿ ಕಂಪನಿಗಳು ಎಲ್ಲಿದ್ವು ಅಲ್ಲೆಲ್ಲವೂ ಕೂಡ ಐಟಿ-ಬಿಟಿ ಕಂಪನಿಗಳಿಗೆ ನೀರು ನುಗ್ಗಿ ಅಸ್ತವ್ಯಸ್ತ ಆಗಿತ್ತು. ಇದು ಎಲ್ಲ ಒಂದು ಕಡೆ ಸಾವಿರಾರು ಕೋಟಿ ನಷ್ಟ ಕೂಡ ಉಂಟಾಗಿತ್ತು. ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ತೆರಿಗೆಯನ್ನು ಕಟ್ಟತಕ್ಕಂಥ ನಾವುಗಳು ಇವತ್ತು ಮೂಲಭೂತ ಸೌಕರ್ಯಗಳಿಲ್ಲದೆ ನಮ್ಮ ಕಂಪನಿಗಳ ನಷ್ಟವನ್ನು ಮಾಡ್ತಿದ್ದೀವಿ. ಮತ್ತು ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ಪತ್ರವನ್ನು ಕೂಡ ಬರೆದಿದ್ರು. ಜೊತೆಗೆ ನಾವು ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಿದ್ರೆ ಮತ್ತು ರಸ್ತೆ ಗುಂಡಿಗಳನ್ನು ಸರಿಯಾಗಿ ಮೇಂಟೈನ್ ಮಾಡದಿದ್ರೆ, ಮುಚ್ಚದಿದ್ರೆ ನಾವು ನಮ್ಮ ಕಂಪನಿಗಳನ್ನ ಖಾಲಿ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಈ ಎಲ್ಲದರ ನಡುವೆ ಕೂಡ ಇದೀಗ ಇದು 3ನೇ ಸಭೆ ಅಂತಲೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸ್ವತಃ ಖುದ್ದು ಸಭೆಯನ್ನು ಕರೆದರು. ನಂತರ ಅಶ್ವಥ್ ನಾರಾಯಣ್ ಅವರು 2ನೇ ಸಭೆಯನ್ನು ಕರೆದರು. ಇವತ್ತು 3ನೇ ಸಭೆಯನ್ನು ವಿಧಾನಸೌಧದಲ್ಲಿ ಇವತ್ತು ಔಟರ್ ರಿಂಗ್ ರೋಡ್ನ ಐಟಿ-ಬಿಟಿ ಸಂಸ್ಥೆಯ ಮುಖ್ಯಸ್ಥರುಗಳು ಸೇರಿದಂತೆ ಅನೇಕ ಐಟಿ-ಬಿಟಿ ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ವಿಧಾನಸೌಧದಲ್ಲಿ ಸಭೆಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಸರ್ಕಾರ ಕಳೆದ 3 ತಿಂಗಳಲ್ಲಿ ರಸ್ತೆ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿರುವಂಥದ್ದು, ರಸ್ತೆ ಗುಂಡಿಗಳನ್ನ ಮುಚ್ಚಿರುವಂಥದ್ದು ಮತ್ತು ಮೂಲಭೂತ ಸೌಕರ್ಯಗಳ ಪ್ರಗತಿಗೆ ಸಂಬಂಧಪಟ್ಟಾಗೆ ಔಟರ್ ರೋಡ್ ರಿಂಗ್ ರಸ್ತೆಯ ಐಟಿ-ಬಿಟಿ ಮುಖ್ಯಸ್ಥರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿದ್ದಾರೆ. ಜೊತೆಗೆ ಅವರಿಂದಲೂ ಕೂಡ ಸಲಹೆಯನ್ನು ಕೂಡ ಪಡೆಯಲಿದ್ದಾರೆ. ಮತ್ತು ಸರ್ಕಾರ ಈಗಾಗಲೇ ಐಟಿ-ಬಿಟಿ ಮುಖ್ಯಸ್ಥರು ಸರ್ಕಾರಕ್ಕೆ ಏನೆಲ್ಲ ಆಗ್ರಹಿಸಿದ್ರು, ಏನೆಲ್ಲ ಮನವಿ ಮಾಡಿದ್ರು, ಸರ್ಕಾರದ ವಿರುದ್ಧ ಏನೆಲ್ಲ ಒತ್ತಾಯವನ್ನು ಮಾಡಿದ್ರು, ಎಲ್ಲದರ ಸಂಬಂಧಪಟ್ಟಾಗೆ ಇವತ್ತು ಐಟಿ-ಬಿಟಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ವಿವರಣೆಯನ್ನು ಕೂಡ ಕೊಡಲಿದ್ದಾರೆ. ಮತ್ತು ಮುಂಬರುವ ದಿನಗಳಲ್ಲಿ ಐಟಿ-ಬಿಟಿ ಸಂಸ್ಥೆಗಳಿರ್ತಕ್ಕಂಥ ಸ್ಥಳಗಳಲ್ಲಿ ಯಾವ ರೀತಿ ಮೂಲಭೂತ ಸೌಕರ್ಯವನ್ನು ಸರ್ಕಾರ ಕೈಗೊಳ್ಳಿದೆ ಮತ್ತು ಸರ್ಕಾರ ಬೆಂಗಳೂರು ಅಭಿವೃದ್ಧಿಗಾಗಿ ಏನೆಲ್ಲ ಕ್ರಮವನ್ನು ಕೈಗೊಳ್ಳಿದೆ ಮತ್ತು ಹೊಸ ಯೋಜನೆಗಳನ್ನು ಜಾರಿ ಮಾಡಲಿದೆ, ಎಲ್ಲದರ ಬಗ್ಗೆ ಕೂಡ ವಿವರಣೆಯನ್ನು ಕೊಡಲಿದೆ. ಈಗಾಗಲೇ ಈ ಹಿಂದಿನ ಕ್ಯಾಬಿನೆಟ್ನಲ್ಲಿ ರಾಜಕಾಲುವೆ ದುರಸ್ತಿಪಡಿಸುವ ವಿಚಾರವಾಗಿ 1,500 ಕೋಟಿಗೂ ಹೆಚ್ಚು ಹಣವನ್ನು ಘಟನೋತ್ತರ ಅನುಮೋದನೆ ಪಡೆದಿರತಕ್ಕಂಥ ಸರ್ಕಾರ ಇದೀಗ ರಾಜಕಾಲುವೆಗಳನ್ನು ದುರಸ್ತಿ ಮಾಡುವ ಕೆಲಸಕ್ಕೆ ಕೂಡ ಕೈ ಹಾಕಿರುವಂಥದ್ದು. ಜೊತೆಗೆ ಅಕ್ರಮ ಒತ್ತುವರಿಗೆದಾರರನ್ನು ಕೂಡ ತೆರವುಗೊಳಿಸಿರುವಂಥದ್ದು. ಈ ಎಲ್ಲ ವಿಚಾರಗಳನ್ನು ಇವತ್ತು ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಲಿದ್ದಾರೆ. ಮತ್ತೊಮ್ಮೆ ಐಟಿ-ಬಿಟಿ ಸಂಸ್ಥೆ ಮುಖ್ಯಸ್ಥರು ಕೂಡ ಬೆಂಗಳೂರಿಗೆ ಆಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ವಿಚಾರವೂ ಕೂಡ ವಿವರಣೆಯನ್ನು ಕೂಡ ಕೊಡಲಿದ್ದಾರೆ, ಒಂದಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಿದೆ. ಸೌಮ್ಯ, ಥ್ಯಾಂಕ್ ಯು ಚಿದಾನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.